ಹಲೋ ಗೈಸ್, PLLನ ಇನ್ನೊಂದು ಕೇಸ್. ಎಲ್ಲ ಕಲರ್ ಮಿಕ್ಸಪ್ ಆಗಿಬಿಟ್ಟಿದೆ. ಯಾವುದೇ ಬ್ಲಾಕ್ಸ್ ಅಥವಾ ಹೆಡ್ಲೈಟ್ ಸಿಗ್ತಾ ಇಲ್ಲ. ಈ ಎಚ್ ಪೀಸ್ ಮಾತ್ರ ಮ್ಯಾಚ್ ಆಗ್ತಾ ಇದೆ. ಅಥವಾ ಈ ಥರನೂ ಬರ್ಬೋದು, ಟೋಟಲಿ ಫುಲ್ಲು ಮಿಕ್ಸಪ್ ಆಗಿಬಿಟ್ಟಿದೆ, ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಈ ಥರ ಬಂದಾಗ ಇಲ್ಲಿರೋದು ಮತ್ತು ಇಲ್ಲಿರೋದು ಸೇಮ್ ಕಲರ್ ಇರೋದನ್ನು ಹುಡ್ಕೊಳ್ಬೇಕು. ಓಕೆ, ಇವಾಗ ಇಲ್ಲಿರೋದು ಸೇಮ್ ಕಲರ್ ಇರೋದು ಸಿಕ್ಬಿಟ್ಟಿದೆ. ಆ್ಯಂಡ್ ಇದರ ಹೋಲ್ಡಿಂಗ್ ಪೊಸಿಷನ್ ಈ ಯೆಲ್ಲೋನ ಫ್ರಂಟಲ್ಲಿ ಇಟ್ಕೋಬೇಕು. ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರಿಗರ್ ಮೂವ್ನ ಹೇಳ್ಕೊಡ್ತೀನಿ. ಟ್ರಿಗರ್ ಮೂವ್ ಈ ಪೇರ್ ಮತ್ತು ಈ ಕಾರ್ನರ್ನ ಬೇರೆ ಮಾಡ್ಕೊಳ್ಬೇಕು. RU', R'. ಇವಾಗ ಬೇರೆ ಮಾಡ್ಕೊಂಡಿರೋದನ್ನು ವಾಪಸ್ ಇದ್ರ ಜೊತೆ ಜಾಯಿನ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಬೇಕು. RU, R'. ಈ ಪೇರನ್ನು ಆಚೆ ತೊಗೊಂಡು ಬರಬೇಕು. ಇಲ್ಲಿ RU, R'. ಇವಾಗ ಈ ಪೇರನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. RU', R'. ಇದಿಷ್ಟು ಟ್ರಿಗರ್ ಮೂವ್. ಈ ಪ್ರತಿ ಟ್ರಿಗರ್ ಮೂವ್ ಆದಮೇಲೆ D' ಅಪ್ಲೈ ಮಾಡಬೇಕು. ಈ 4 ಟ್ರಿಗರ್ ಮೂವಿಂದ ಇದನ್ನು ಸಾಲ್ವ್ ಮಾಡ್ಬೋದು. ಸೇಮ್ ಕಲರ್ ಇರೋದು ಹಿಡ್ಕೊಂಡಿದ್ದೀನಿ, ಯೆಲ್ಲೋ ಫ್ರಂಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ 4 ಟ್ರಿಗರ್ ಮೂವ್ನ ಅಪ್ಲೈ ಮಾಡಬೇಕು. ಪ್ರತಿ ಟ್ರಿಗರ್ ಮೂವ್ ಆದಮೇಲೆ D' ಅಪ್ಲೈ ಮಾಡಬೇಕು. ಫಸ್ಟ್ ಟ್ರಿಗರ್ ಮೂವ್ ಇದೆರಡನ್ನ ಈ ಕಾರ್ನರಿಂದ ಬ್ರೇಕ್ ಮಾಡ್ಕೊಳ್ಬೇಕು. RU', R'. D ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿ. RU, R'. D'. ಈ ಪೇರನ್ನು ಇಲ್ಲಿ ತಗೊಂಡು ಬನ್ನಿ. RU, R'. D ಇಲ್ಲಿ ತಗೊಂಡು ಬಂದಿರೋ ಪೇರನ್ನು ವಾಪಸ್ ಇಲ್ಲಿ ಇನ್ಸರ್ಟ್ ಮಾಡಿ. RU', R'. D'. ಇಷ್ಟೇ, ಕ್ಯೂಬ್ ಸಾಲ್ವ್ ಆಗೋಯ್ತು. ಏನು ಮಾಡಿದೆ ಅಂದರೆ 4 ಟ್ರಿಗರ್ ಮೂವ್ನ ಅಪ್ಲೈ ಮಾಡಿದೆ. ಫಸ್ಟು ಈ ಪೇರನ್ನು ಇಲ್ಲಿ ತಗೊಂಡು ಬಂದೆ, ಆಮೇಲೆ ವಾಪಸ್ ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿದೆ. ಈ ಪೇರನ್ನು ಆಚೆ ತಗೊಂಡು ಬಂದೆ, ಆಮೇಲೆ ಈ ಪೇರನ್ನು ವಾಪಸ್ ಇಲ್ಲಿ ಇನ್ಸರ್ಟ್ ಮಾಡಿದೆ. ಪ್ರತಿ ಒಂದು ಈ ಟ್ರಿಗರ್ ಮೂವ್ ಆದಮೇಲೆ D' ಅಪ್ಲೈ ಮಾಡಿದೆ ಅಷ್ಟೇ. ಆಲ್ಗೋರಿದಮ್ ಸಿಂಪಲ್ ಇದೆ. 1-2 ಸಲ ಪ್ರಾಕ್ಟೀಸ್ ಮಾಡಿ ಗೊತ್ತಾಗಿಲ್ಲ ಅಂದರೆ 5 ಸಲ ಪ್ರಾಕ್ಟೀಸ್ ಮಾಡಿ, 10 ಸಲ ಪ್ರಾಕ್ಟೀಸ್ ಮಾಡಿ, 100% ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.